ಈ ಊರ ಹೆಂಗಸರಿಗೆ ಈ ಚಿತ್ರಾನ್ನ ಉಪ್ಪಿಟ್ಬಿಟ್ರೆ ಬೇರೆ ಮಾಡೋಕ್ಕೆ ಬರಲ್ಲ. ಯಾರಿಗೂ ಅಭಿರುಚಿನೇ ಇಲ್ಲ. ಬಿರಿಯಾನಿ ಮುಸ್ತಫಾ. ಅದು ಮೊಸರನ್ನ ಮುಸ್ತಫಾ. ಮೊಸರನ್ನ ಮುಸ್ತಫಾ. ಏನೋ ಮಾಡ್ತಿದ್ಯಾ? ನಾನು ನನ್ನ ಪೆನ್ನು, ಅದಕ್ಕೆ. ನೀನೀಗ ಹೊಟ್ಟೆ ಹಸಿತಿದ್ಯಾ? ತಿನ್ನು. ನಾನು ಬಂದಿಲ್ಲ ಅಂದ್ರೆ ತಿಂತಿದ್ದೆ ತಾನೆ? ತಿನ್ನು. ಬಿರಿಯಾನಿ ಆಗಿದ್ರೆ ತಿಂತಿದ್ದೆ. ನಮ್ಮನೇಲೂ ದಿನ ಬಿರಿಯಾನಿ ಮಾಡಲ್ಲ ಕಣ. ಈ ನೆಂಟರು ಎಲ್ಲ ಬಂದಾಗ ಮಾಡ್ತಾರೆ. ನಮ್ಮನೇಲೂ ತಿಳಿಸಾರು ಬೇಳೆ ಸಾರು ಮಾಡ್ತಾರೆ. ಹೌದಾ? ನಾನೆಲ್ಲೋ ದಿನ ಬಾಡ್ ಮಾಡ್ತೀರಾ ಅನ್ಕೊಂಡಿದ್ದೆ. ಈಗ ನಿಮ್ಮನೇಲೂ ದಿನ ಲಡ್ಡು ಚಿರೋಟಿ ಎಲ್ಲ ಮಾಡ್ತೀರಿ? ಮಾಡಲ್ಲ, ಮಾಡಿದ್ರೆ ಚೆನ್ನಾಗಿರುತ್ತೆ. ಎಲ್ಲಿಗೆ ಹೋಗ್ತಿದ್ಯಾ? ಬಾರೋ. ಅದು ಅಲ್ಲಿ ಫ್ರೆಂಡ್. ತಗೋ. ಏನಿದು? ತಗೊಳ್ಳು. ತಿನ್ನದು. ತಿನ್ನದ? ಖರ್ಜೂರ ಮುಸ್ತಫಾ. ಅನ್ನಂಗೆ ನಿಮ್ಮ ಮನೇಲಿ ನೆಂಟರು ಯಾವಾಗ ಬರ್ತಾರಂದ? ಹಬ್ಬಕ್ಕೆ ಬರ್ತಾರೆ ಕಣ. ಮುಸ್ತಫಾ ಬೈ ಕೂತ್ಕೋ. ಹೇಯ್, ಬೊಂಬಾಟ ಕಾಣ್ತಿದ್ಯಾ ಕಣ. ನೋಡ್ರೆ ಏನ್ ಮುದ್ದಾಗಿ ಕಾಣಿಸ್ತಾ ಇದ್ದಾನಲ್ವಾ ಅವನು. ಹೋಗಿ ಮುತ್ಕೊಟ್ಬಿಡು. ಶೂ ಸುಮ್ಮನೆ ನನ್ಗೇನು ಹೇಳ್ತೀಯ? ಅವಳು ಬೇಡ. ಬಡ್ಡಿ ಮಗ ಒಂದೇ ಇಟ್ಕೆಲ್ಲ ಹುಡುಗಿನ ಬುಟ್ಟಿಗೆ ಹಾಕೊಂಡ್ಬಿಟ್ನಲ್ಲ. ಹಂಗೆ ಕಾಣ್ತಿದೆ. ಅಲ್ಲ ಕಣ, ನಾವೆಷ್ಟೇ ತಿಪ್ಪರ್ಲಾಗ ಹಾಕಿದ್ರು ನೋಡ್ದೇ ಇರೋ ಹುಡುಗಿರು ಅವನ್ನೇ ತಿನ್ನೋ ಹಂಗೆ ನೋಡ್ತಿದಾರಲ್ಲ. ನಮಸ್ತೆ ಸರ್. ನಮಸ್ತೆ. ಕೂತ್ಕೊಳ್ಳಿ. ಬರ್ರಿ. ಏನು ಈಗ ಬೋರ್ಡ್ ಕಾಣಿಸ್ತಿಲ್ಲ ಅಂತ ಶುರು ಮಾಡೋಣ. ಪುಲ್ಲಿ ಶುರು ಮಾಡ್ತಾನೆ. ನಾ ಮಾಡ್ತೀನಿ. ಸರ್. ಏನಪ್ಪ? ನನ್ನ ಕರ್ಮ, ಇಷ್ಟು ದೊಡ್ಡ ಅಕ್ಷರದಲ್ಲಿ ಬರ್ದಿದ್ದೀನಿ ಸಾರ್. ಟೋಪಿ ಅಡ್ಡ ಬರ್ತಿದೆ ಸಾರ್. ನನ್ನ ಟೋಪಿನ ಗಜನಿ ಮಹಮ್ಮದನ ಟೋಪಿ ತುಂಬಾ ಅಡ್ಡ ಬರ್ತಾ ಇದೆ ಸಾರ್. ಮುಸ್ತಫಂಗ್ ಟೋಪಿ ತೆಗಿಯಕ್ ಹೇಳಿ ಸಾರ್. ಓ ಮುಸ್ತಫಾ, ನೀನ್ ಟೋಪಿ ತೆಗಿಯಪ್ಪ. ಟೋಪಿ ತೆಗಿಯಲ್ಲ ಸಾರ್. ಅದ್ರ ಪಾಡಿಗೆ ಅದು ತಲೆ ಮೇಲೆ ಇದ್ರೆ ನಿಮ್ಗೇನು? ಹಾಗೆಲ್ಲ ವಿತಂಡವಾದ ಮಾಡಬಾರ್ದು. ನೀವು ಟೋಪಿ ಹಾಕೊಂಡಿದ್ದೀರಾ, ರಾಮಾನುಜನು ಟೋಪಿ ಹಾಕೊಂಡಿದ್ದಾನೆ. ನಾನು ಹಾಕೊಂಡ್ರೆ ಮಾತ್ರ ತಪ್ಪ? ಟೋಪಿ ಗಿಪ್ಪಿ ತೆಗಿಯಲ್ಲ ರೀ. ನಾನ್ ಬಿಡಿ, ಡೇರ್ ಡೆವೆಲ್. ಟೋಪಿ ಗಿಪ್ಪಿ ತೆಗಿಯಪ್ಪ. ಟೋಪಿ ಗಿಪ್ಪಿ ತೆಗಿಯಪ್ಪ. ನಿನ್ನ ಕೆಂಪು ಟೋಪಿ. ಕೆಂಪು ಟೋಪಿ. ಸರ್, ನಾನು ಹಿಂದೆ ಕೂತಿರೋ ಸರ್. ಏನಿದು? ಏನು ಕ್ಲಾಸ್ ರೂಮಾ ವಿಧಾನಸಭೆನಾ? ಸರ್, ಇವರೆಲ್ಲ ಸೇರಿ ನನ್ನ ಟೋಪಿ ತೆಗಿಯೋ ಪಿತೂರಿ ಮಾಡ್ತಿದ್ದಾರೆ. ಇಲ್ಲ ಸರ್. ಇಲ್ಲ ಸರ್. ಟೋಪಿ ಚೆನ್ನಾಗಿದೆ. ಎಲ್ಲಿಂದ ತಂದೆ? ಶಿಮ್ಲಾಯಿಂದ ಸರ್. ಸಿಮ್ಲಾಗೆ ಯಾವಾಗ ಹೋಗಿದ್ದೆ? ನಾನಲ್ಲ ಸರ್, ಅಕ್ಕ ಭಾವ ಹೋಗಿದ್ರು. ಅಕ್ಕ ಭಾವ ಸಿಮ್ಲಾಗೆ ಕೈಯ ಹೋಗಿದ್ರು? ಆಪಲ್ ತರಕ್ಕ ಹನಿಮೂನ್ಗೆ ಹೋಗಿರ್ಬೇಕು ಬಿಡಿ ಸರ್. ನೀನು ಮುಂದೆನೆ ಕೂತ್ಕೋಬೇಕು ಅಂತಿದ್ರೆ ಟೋಪಿ ತೆಗಿಬೇಕು. ಟೋಪಿ ಹಾಕೊಳ್ಳೇಬೇಕು ಅಂತಿದ್ರೆ ಹಿಂದೆ ಹೋಗಿ ಕೂತ್ಕೋ. ರಾಮಾನುಜಂದು ಟೋಪಿ ತಗ್ಸಿ ಸರ್. ಸರ್, ನನ್ನ ಟೋಪಿಯಿಂದ ಯಾರಿಗೂ ತೊಂದರೆ ಆಗ್ತಿಲ್ಲ ಸರ್. ಈ ಗೌನಿಂದನೇ ತೊಂದರೆ ಆಗ್ತಿದ್ಯಲ್ಲ ಸರ್. ನನ್ನಿಂದ ಆಗ್ತಿದ್ಯಾ? ನಾನು ತೆಗಿಯಲ್ಲ ಅಂದ್ರೆ ತೆಗಿಯಲ್ಲ ಸರ್. ಪರೀಕ್ಷೆ ಇದೆ ಸರ್, ನಾವೆಲ್ಲ ಒಳ್ಳೆ ಹುಡುಗರಿದ್ದೀವಿ, ಓದೋದಿದೆ, ಬೋರ್ಡ್ ಕಾಣಿಸ್ತಿಲ್ಲ ಸರ್. ಓದೋ ಹುಡುಗರಿದ್ರೆ ಮುಂದೆ ಬಂದು ಕುತ್ಕೊಳಕ್ ಹೇಳಿ ಸರ್. ಎಲ್ರು ಮುಂದೆ ಬಂದು ಕುತ್ಕೊಳಕ್ ಆಗಲ್ಲ ಅಂತ ಹೇಳಿ ಸರ್ ಅವ್ರಿಗೆ. ಇಬ್ರು ಟೋಪಿ ತೆಗೀರಿ, ಇಲ್ಲ ಹಿಂದೆ ಹೋಗಿ ಕೂತ್ಕೊಳ್ಳಿ. ರೀ ಮೇಷ್ಟ್ರೆ, ಸರ್, ಕ್ಲಾಸ್ ರೂಮ್ನ
ಒಂದು ಗುಡ್ ಹ್ಯೂಮರಲ್ಲಿ ಇಟ್ಕೊಳ್ಳಿ. ಹ್ಯೂಮರ್. ಗಜನಿ ಮೊಹಮ್ಮದನು ಭಾರತಕ್ಕೆ 18 ಬಾರಿ ದಂಡಯಾತ್ರೆ ಮಾಡಿದನು.